ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಒಂದು ತಿಂಗಳು ಯಾವುದೇ ರೀತಿ ವ್ಲಾಗನ್ನು ಅಪ್ಲೋಡ್ ಮಾಡಿರಲಿಲ್ಲ. ಏನು ಎಲ್ಲವನ್ನು ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಎಷ್ಟೊಂದು ಖುಷಿನಲ್ಲಿದ್ದೆ. ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ಅಂತ ಹೇಳ್ಬಿಟ್ಟು ಖುಷಿನಲ್ಲಿದೆ ಫ್ರೆಂಡ್ಸ್. ಸ್ನಾನ ಎಲ್ಲ ಮಾಡಿಕೊಂಡು ಬೆಳಗ್ಗೆನೇ ವಾರ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರಿಗೆ ಅಡುಗೆನೂ ಸಹ ಮಾಡಿಟ್ಟು, ಏಕೆಂದರೆ ಅವ್ರು ಊರಿಗೆ ಬರ್ತಿರ್ಲಿಲ್ಲ, ಅದಕ್ಕೋಸ್ಕರ ಅವರಿಗೆ ಅಡುಗೆ ಎಲ್ಲ ಮಾಡಿಟ್ಟು ನನ್ನ ಮಗಳಿಗೆ ಬಿಸಿನೀರೆಲ್ಲ ಕಾಯಿಸ್ಕೊಂಡು ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಕಾಯ್ತಿದ್ವಿ. 2 ಗಂಟೆ ಹಿಂಗೆಲ್ಲ ಹೋಗ್ಬಿಡೋಣ ಊರಿಗೆ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಗೆಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಕೂತಿದ್ದೆ. ನನ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣ ಅವಳನ್ನು ಕರ್ಕೊಂಡ್ಬಂದು ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು. ಸೊ ಸ್ಕೂಲಿಂದ ಕರ್ಕೊಂಬರುವಾಗ ಈ ರೀತಿ ಒಂದು ಇನ್ಸಿಡೆಂಟ್ ನಡೀತು. ನನ್ನ ಕನಸಲ್ಲೂ ಈ ರೀತಿ ನನ್ನ ಜೀವನದಲ್ಲಿ ಆಗುತ್ತೆ ಅಂತ ನಾನು ಯಾವತ್ತೂ ಊಹೆನೂ ಮಾಡ್ಕೊಂಡಿರಲಿಲ್ಲ. ನಾನು ಯಾವುದೇ ರೀತಿ ಓಡಿ ಬರ್ತಿರಲಿಲ್ಲ ಅಥವಾ ಅದು ಹೆಂಗೆ ಈ ಥರ ಇನ್ಸಿಡೆಂಟ್ ಆಯಿತು ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ. ಜಸ್ಟ್ ಏನಿಲ್ಲ, ನಾನು ನನ್ನ ಮಗಳು ಕೈ ಇಟ್ಕೊಂಡು ನಡ್ಕೊಂಬರ್ತಿದ್ವಿ, ಕಾಲು ಸ್ಲಿಪ್ ಆಯ್ತು ಅಷ್ಟೇ. ನಾನು ಕೆಳಗಡೆ ಕೂತ್ಕೊಂಡ್ಬಿಟ್ಟೆ ಹಂಗೇ. ಅವಳು ಪಾಪ ನಾನು ಒಂದು ಕೈ ಇಟ್ಕೊಂಡಿದ್ನಲ್ಲ, ಅವಳನ್ನು ಕೂಡ ಕೆಳಗೆ ಎಳೆದೆ, ಅವಳು ಸಹ ಕೂತ್ಕೊಂಡ್ಳು. ಸದ್ಯ ಅವಳಿಗೆ ಏನೂ ಏಟಾಗಲಿಲ್ಲ, ಯಾಕೆಂದರೆ ಬೀಳಲಿಲ್ಲ. ನಾವು ಸ್ಕಿಡ್ಡಾಗಿ ಕೂತಿದ್ದಲ್ವ, ಅವಳಿಗೇನು ಏಟಾಗಲಿಲ್ಲ. ಬಟ್ ನನಗೆ ಒಂದು ಕಾಲಿಗೆ ಏಟಾಯಿತು, ಮತ್ತು ಇನ್ನೊಂದು ಕಾಲಿಗೆ ಸಣ್ಣ ಪುಟ್ಟ ಇದು ಏನು ತರ್ಚಿರೋ ಥರ ಆಯಿತು. ಸೊ ಅಲ್ಲಿಂದ ಬಿದ್ದು ಒಂದು ಸೆಕೆಂಡಲ್ಲಿ ನನಗೆ ಒಂದು ಹೆಜ್ಜೆ ಇಡೋಕ್ಕಾಗ್ತಾಯಿಲ್ಲ ಮುಂದಕ್ಕೆ. ಎಷ್ಟು ಅನುಭವಿಸಿದ್ದೀನಿ ನೋವು ಅಲ್ಲಿ ಅಂತಂದರೆ, ಅಲ್ಲಿಂದ ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ ಎಷ್ಟು ದೇವ್ರನ್ನ ನೆನೆಸ್ಕೊಂಡಿದ್ದೀನೋ. ಒಂದು ಹೆಜ್ಜೆ ಇಡೋಕ್ಕಾಗ್ತಾಯಿಲ್ಲ, ಅಲ್ಲಿ ಹೆಂಗೆ ಇಡೋದು ಅಂತ. ಮತ್ತು ಮೆಟ್ಲು ನಾವು ಸೆಕೆಂಡ್ ಫ್ಲೋರಲ್ಲಲ್ವ ಇರೋದು, ಮೆಟ್ಲನ್ನ ಹೆಂಗೆ ಹತ್ತೋದಪ್ಪ ಅಂದರೆ ಅರ್ಧ ಗಂಟೆ ಹತ್ತಿದ್ದೀನಿ ಸೆಕೆಂಡ್ ಫ್ಲೋರಿಗೇ. ನನ್ನ ಮಗಳೂ ಪಾಪ ನಿಧಾನವಾಗಿ ಕರ್ಕೊಂಡು ಬಂತು. ಪಾಪ ಅದು ಹಿಂಗೆ ಆಯ್ತಲ್ಲ ಅಂತ ಪಾಪ. ಆಮೇಲೆ ನನಗೆ ಹೆಜ್ಜೆ ಊರೋಕ್ಕಾಗಲಿಲ್ಲ ಅಲ್ವಾ, ಅವಳು ಅಳ್ತಾ ಇದ್ಲು ಪಾಪ. ನನಗೆ ನೋಡಿ ಬೇಜಾರಾಗ್ತಿತ್ತು. ನಾನು ಸ್ಕೂಲಿಗೆ ಕಳಿಸೋದು ಯಾರಮ್ಮ ಮತ್ತು ನಾವು ಊರಿಗೆ ಹೆಂಗೆ ಹೋಗೋದು, ನೀನು ಹಿಂಗೆ ಕುಂಡ್ಕೊಂಡು ಅಟ್ಲೀಸ್ಟ್ ಕುಂಟಕ್ಕೂ ಆಗ್ತಾಯಿಲ್ಲ ನನಗೆ. ಆ ರೀತಿ ನೋವು, ಒಂದು ಹೆಜ್ಜೆ ಊರೋಕ್ಕಾಗ್ತಿಲ್ಲ, ಆ ರೀತಿ ನೋವಾಗ್ತಾಯಿತ್ತು. ಸೊ ನಾನು ಅಂದ್ಕೊಂಡಿದ್ದೆ ನರ ಎಲ್ಲೋ ಒಳ್ಳಿರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಜಸ್ಟ್ ಅದು ಸ್ಲಿಪ್ಪಾಗಿದೆ ಅಷ್ಟೇ ಅಲ್ವಾ, ಸ್ಲಿಪ್ಪರು ನರ ಒಳ್ಳಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ನನ್ನ ಮಗಳಿಗೆ ತುಂಬ ಸಿಕ್ಕಾಪಟ್ಟೆ ಕೆಮ್ಮೆಲ್ಲ ಇತ್ತಲ್ವ, ಅದಕ್ಕೋಸ್ಕರ ಅವಳಿಗೆ ಶುಂಠಿ ಹಾಲನ್ನ ಕಾಯಿಸ್ಬಿಟ್ಟು ಊಟಕ್ಕೆ ಇಟ್ಕೊಟ್ಟಿದ್ದೀನಿ. ಪಾಪ ಅವಳಿಗೆ ಊಟಕ್ಕೆ ಇಟ್ಕೊಡೋದಕ್ಕೆ ನಾನು ಎಷ್ಟು ಸಾಹಸ ಮಾಡಿದ್ದೀನಿ ಅವತ್ತು ಅನ್ನೋದು ನನಗೆ ಗೊತ್ತು. ಒಂದು ಹೆಜ್ಜೆ ಊರೋಕ್ಕೂ ಅಷ್ಟು ಕಷ್ಟ ಆಗಿತ್ತು ನನಗೆ ಅವತ್ತಿನ ದಿನ. ಪಾಪ ಹೆಂಗೋ ಅವಳು ನೆಲ್ಲಲ್ಲಿ ಕೂತ್ಕೊಂಡು ಪಾಪ ಊಟ ಎಲ್ಲ ಮಾಡ್ಕೊತು. ಎಷ್ಟೋ ಕೆಲಸಗಳನ್ನ ನನ್ನ ಮಗಳು ಮಾಡಿಕೊಟ್ಲು. ಅವಳು ಕೇಳಬೇಕು, ಹೆಣ್ಮಕ್ಳಿದ್ರೆ ಎಷ್ಟೊಂದು ಕೆಲಸ ನಮ್ಮ ಕಷ್ಟದಲ್ಲಿ ಆಗ್ತಾರೆ ಅಂತ ಇದೇ ಮಾತಿಗೆ ಅಲ್ವಾ ಹೇಳೋದು. ಪಾಪ ನನ್ನ ಮಗಳನ್ನ ನಾನು ಇವತ್ತು ನೆನೆಸ್ಕೊಂಡ್ರೂ ಅದು ಎಷ್ಟು ಬೇಜಾರು ಮಾಡ್ಕೊತು. ಮತ್ತು ನಾನು ಹೇಳಿದ ಕೆಲಸ ಎಲ್ಲ ಮಾಡ್ತು. ನನಗೆ ನಿಜ ಅಳುನೇ ತೆಗೋಕ್ಕಾಗ್ತಿರ್ಲಿಲ್ಲ. ನೋವು ಎಷ್ಟಿತ್ತು ಅಂತಂದರೆ ಅಮ್ಮ ಅಳಬೇಡಮ್ಮ ಅಂತ ಅನ್ನೋದು. ಅವಳು ಅಳ್ತಾಳಲ್ಲ ಅಂತ ಅನ್ನೋದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ದಪ್ಪ ಊದಿದೆ, ಹೆಂಗಾಗೋಗ್ಬಿಟ್ಟಿದೆ ಅನ್ನೋದು. ಮತ್ತು ಸಂಜೆ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲ್ಗೆ ಹೋದ್ಮೇಲೆ ಅಲ್ಲಿ ಎಕ್ಸ್ರೇ ಎಲ್ಲ ಮಾಡಿದ ಮೇಲೆ ಗೊತ್ತಾಯಿತು ಚಿಕ್ಕದಾಗಿ ಫ್ರ್ಯಾಕ್ಚರ್ ಆಗಿದೆ ಅಂತ. ನನಗೆ ಅಲ್ಲೇ ಒಂಥರ ಒಳು ಬಂದೋಯ್ತು. ಫ್ರ್ಯಾಕ್ಚರ್ ಆಗಿದೆ ಅನ್ನೋದೊಂದು ಕಾರಣ. ಆಮೇಲೆ 1 ತಿಂಗಳು POP ಮಾಡಿರ್ತೀವಿ, 1 ತಿಂಗಳು ನೀವು ನಡೆಯೋಕ್ಕೆ ಆಗಲ್ಲ ಅಂತೆಲ್ಲ ಹೇಳ್ಬಿಟ್ರು. ನನ್ನ ಮಗಳು ಸ್ಕೂಲಿಗೆ ಹೋಗಿ ಇನ್ನೂ 1 ತಿಂಗಳಾಗೈತೆ ಅಷ್ಟೇ. 1 ತಿಂಗಳಿಂದ ಹೋಗ್ತಿದ್ದಾಳೆ ಅಷ್ಟೇ. ಅಷ್ಟರೊಳಗೆ ಇಷ್ಟು ಆಯ್ತಲ್ಲ, ಮತ್ತೆ ಅವಳು ಸ್ಕೂಲಿಗೆ ರಜೆ ಹಾಕಿಸ್ಬೇಕು, ನನ್ನಿಂದನೇ ಅವಳ ಜೀವನ ಹಾಳಾಗೋಗ್ತಿದ್ಯೇನೋ ಅಂತ ನನಗೆ ಸಾಕಷ್ಟು ಬೇಜಾರಾಗಿ ಹೋಗ್ಬಿಡ್ತು. ಹಂಗೂ ಏನೂ ಮಾಡೋಕ್ಕಾಗಲ್ಲ. ಅವತ್ತಿನ ದಿನ ಈಗಲೂ ಇವಾಗ ನೆನೆಸ್ಕೊಂಡ್ರೆ ನನಗೆ ಒಂಥರ ಮರೆಯೋದಕ್ಕೂ ಸಹ ಆಗಲ್ಲ. ಇವಳು ಸ್ಕೂಲಿಂದಕ್ಕೋಸ್ಕರ ನಾವಿಬ್ಬರು ಎಷ್ಟೊಂದು ಯೋಚನೆ ಮಾಡಿದ್ದೀವಿ. ಈ ರೀತಿ ಆಯ್ತಲ್ಲ, 1 ತಿಂಗಳು ರಜೆ ಹಾಕಿಸ್ಬೇಕಲ್ಲ ಅಂತ ರಾತ್ರಿ ಎಲ್ಲ ನನಗೆ ಯೋಚನೆ, ನಿದ್ದೆನೂ ಸಹ ಬರ್ತಾಯಿರಲಿಲ್ಲ. ಕೊನೆಗೆ ಏನು ಒಂದು ಸೊಲ್ಯೂಷನ್ ಸಹ ನಾವು ಹುಡ್ಕೊಳ್ಳೋದಕ್ಕಾಗಲಿಲ್ಲ. ಕೊನೆಗೊಂದು ಡಿಸೈಡ್ ಮಾಡಿಕೊಂಡು ಈ ರೀತಿ. ಆಮೇಲೆ ಇಲ್ಲೇ ಇದ್ರೂ ಈ ನೋವಲ್ಲಿ ನನಗೆ ಕೆಲಸಗಳ್ನೂ ಸಹ ಮಾಡ್ಕೊಳಕ್ಕಾಗಲ್ಲ. POP ಹಾಕಿದರೆ ಹೇಳಿದ್ವಲ್ಲ ನಡೆಯೋದಕ್ಕೂ ಸಹ ಆಗಲ್ಲ ಅಂತ. ಕೊನೆಗೆ ಡಿಸೈಡ್ ಮಾಡಿ ಊರಿಗೇ ಹೋದ್ವಿ. ಊರಲ್ಲಿ 1 ತಿಂಗಳು ನಮ್ಮ ಜರ್ನಿಯನ್ನು ಕಳೆದಿದ್ದೀವಿ. ಅಲ್ಲಿ ಜರ್ನಿ ಅಂತೂ ಮರೆಯೋದಕ್ಕೂ ಸಹ ಆಗಲ್ಲ.
2-3 ದಿವಸ ಇದ್ರೇ ನಮಗೆ ಬಿಟ್ಬಿಟ್ಟು ಬರುವಾಗ ಒಂಥರ ಫೀಲ್ ಆಗುತ್ತೆ. ಇನ್ನು ಒಂದು ತಿಂಗಳಾದಮೇಲೆ ಅಲ್ವಾ. ಸೊ ನಾನು ಒಂದು ತಿಂಗಳು ವ್ಲಾಗೆಲ್ಲ ಮಾಡಿಟ್ಕೊಂಡಿದ್ದೀನಿ ವ್ಲಾಗ್ನೆಲ್ಲ. ಬಟ್ ನೆಟ್ವರ್ಕ್ ಇಶ್ಯೂ ಇದ್ದಿದ್ದರಿಂದ ನಾನು ಅಪ್ಲೋಡ್ಸ್ ಮಾಡಿಲ್ಲ. ಸೊ ಹಾಗೆ ನಾವಿಬ್ಬರು ಡಿಸೈಡ್ ಮಾಡಿಕೊಂಡು ಒಂದು ತಿಂಗಳು ಅಚ್ಚುಕಟ್ಟಾಗಿ ಹೋಗಿ ಇದ್ಬಿಟ್ಟು ರೆಸ್ಟ್ ತೊಗೊಂಡು ಬರೋಣ ಅಂತ ಹೇಳಿ ಸ್ಕೂಲಲ್ಲಿ ಮಾತಾಡಿದ್ವಿ. ಸ್ಕೂಲವರು ಓಕೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು 1 ತಿಂಗಳಿಗೆ ಪರ್ಮಿಷನ್ ಎಲ್ಲ ಕೊಟ್ಟಿದ್ದರು. ಹಾಗೆ ಅವಳು ಬುಕ್ಸ್ನೆಲ್ಲ ಕೆಲವೊಂದು ಬುಕ್ಸ್ ಮಾತ್ರ ತೊಗೊಂಬಂದಿರಲಿಲ್ಲ, ಅವ್ನು ಮಾತ್ರ ನಾನು ತೊಗೊಂಡೋದೆ. 3-4 ಬುಕ್ಸು 3 ಡೇಸ್ ರಜೆ ಇತ್ತು ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ರು. ಅವ್ನು ಮಾತ್ರ ತೊಗೊಂಡು ಊರಿಗೆ ಹೋದ್ವಿ. ಅದಾದಮೇಲೆ ಒಂದು 15 ದಿವಸ ಆದಮೇಲೆ ಮಿಕ್ಕಿರೋ ಬುಕ್ಸ್ನೆಲ್ಲ ಕೊಟ್ಟಿದ್ದಾರೆ. ಎಷ್ಟು ಸಾಹಸ ಪಟ್ಟಿದ್ದೀನಿ ಗೊತ್ತಾ ಇವಳ ಹತ್ರ ನಾನು ಹೋಮ್ವರ್ಕ್ನ ಮಾಡಿಸೋದಕ್ಕೆ. ಬೆಂಗಳೂರಲ್ಲಿದ್ದೇ ಹೋಮ್ವರ್ಕ್ ಮಾಡ್ಸೋಕ್ಕೆ ನನಗೆ ಕಷ್ಟ. ಅದರಲ್ಲೂ ಈ ಕಾಲು ಹಿಡ್ಕೊಂಡು ನಾನು ಹೆಂಗಪ್ಪ ಹೋಮ್ವರ್ಕ್ ಮಾಡಿಸಿದ್ದೀನಿ ಅಂದರೆ ಎಷ್ಟು ಬಿ ಪಿ ರೈಸ್ ಮಾಡಿಸಿದ್ದಾಳೆ ಅಂದರೆ ಹೇಳೋದಕ್ಕೆ ಆಗಲ್ಲ. ಅಷ್ಟು ಬಿ ಪಿ ರೈಸ್ ಮಾಡಿಸಿದ್ದಾಳೆ. ನನಗೆ ಏನಿಲ್ಲ ಬರೀ ಹೋಮ್ವರ್ಕ್ ಬರೀ ಇದಕ್ಕೆ ಎಷ್ಟು ಹೇಳ್ಕೊಡ್ತೀನಿ ಬಾರೆ ಸಹ ಬರ್ತಿರಲಿಲ್ಲ. ಹಾಗೆ ನೋಡೋಣ, ಶೇರ್ ಮಾಡ್ತೀನಿ ನೋಡೋರಂತೆ ಅವಳು ತರಲೆ ತುಂಟಾಟಗಳನ್ನೆಲ್ಲ ಯಾವ ರೀತಿ ಮಾಡಿದ್ದಾಳೆ ಅನ್ನೋದು. ಹಾಗೆ ನೋಡ್ಬೋದು ನನ್ನ ಮಗಳು ಎಷ್ಟು ಹೆಲ್ಪ್ ಮಾಡ್ತಿದ್ದಾಳೆ ಗೊತ್ತಾ ನನಗೆ. ಕಾಲು ಫ್ರ್ಯಾಕ್ಚರ್ ಆಗಿರೋ ದಿನ ಈ ವಿಡಿಯೋಸ್ನೆಲ್ಲ ಮಾಡ್ಕೊಂಡಿರೋದು. ಪಾಪ ಅವಳು ನೀರನ್ನೂ ಸಹ ಯಾವತ್ತೂ ತೊಗೊಂಡು ಕುಡಿತಿರ್ಲಿಲ್ಲ. ಅವಳೇ ನೀರು ತೊಗೊಂಡು ಕುಡಿಯೋದು, ಅವಳು ಊಟ ಮಾಡಿರೋ ತಟ್ಟೆ ಎಲ್ಲ ಸಿಂಕಿಗೆ ಹಾಕಿರೋದು, ಹಾಗೆ ಬಟ್ಟೆಗಳನ್ನೆಲ್ಲ ಎತ್ತಿಕ್ಕಿದ್ದು, ಕೆಲವೊಂದು ಬಟ್ಟೆಗಳನ್ನ ಈಚೆ ಕಡೆ ಎಲ್ಲ ತೊಳೆದಾಕಿದ್ನೆಲ್ಲ ಅದನ್ನೆಲ್ಲ ಎತ್ತಿಟ್ಟು ನನಗೋಸ್ಕರ ನೀರು ತೊಗೊಬಂದು ಕೊಡ್ತಾಯಿದ್ದಾಳೆ. ಹಾಗೆ ಲಂಚ್ ಬಾಕ್ಸು ಏನೂ ತೊಳೆದಿರಲಿಲ್ಲ ಎಲ್ಲ. ಆಮೇಲೆ ಬೆಳಗ್ಗೆ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡು ತೊಳ್ಕೊಂಡಿದ್ದೀನಿ. ಕಾಲು ಜೀವನದಲ್ಲಿ ನಾನು ಈ ರೀತಿ ನೋವುಗಳನ್ನ ಅನುಭವಿಸ್ತಾನೆ ಬರ್ತಾನೆ ಇದ್ದೀನಿ. ಯಾಕೆ ಏನು ಅನ್ನೋದೇ ಗೊತ್ತಿಲ್ಲ. ನನ್ನ ಟೈಮ್ ಸರಿ ಇಲ್ಲ, ಕೆಟ್ಟ ಕಣ್ಗಳ ದೃಷ್ಟಿ ಅಂತ ಅನಿಸುತ್ತೆ. ಯಾರು ನನಗೆ ದೃಷ್ಟಿ ಹಾಕ್ಬೇಡ್ರಪ್ಪ, ನಾನು ಚೆನ್ನಾಗಿದ್ದೀನಿ ಅಂತ ಅಲ್ಲ, ಏನೋ ಗೊತ್ತಿಲ್ಲ ನಮ್ಮ ಹತ್ರ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಒಂದು ಪ್ರಾಬ್ಲಮ್ಮು ಕ್ಲಿಯರ್ ಆಯಿತು ಅನ್ನೋಷ್ಟರೊಳಗೆ ನನಗೆ ಎಂದರಿಂದ ಇನ್ನೊಂದು ಪ್ರಾಬ್ಲಮ್ಮು ಆಲ್ರೆಡಿ ಸಿದ್ಧವಾಗಿರುತ್ತೆ ನನ್ನ ಬೆನ್ನಿಂದೆ. ಇನ್ನು ಮುಂದಕ್ಕೆ ನನ್ನ ಮಗಳು ವೀಡಿಯೋಸ್ನ ಜಾಸ್ತಿ ಅಪ್ಲೋಡ್ ಮಾಡಲ್ಲ. ಇನ್ನು 1 ತಿಂಗಳಲ್ಲಿ ಏನು ವೀಡಿಯೋಸ್ ಮಾಡ್ಕೊಂಡಿದ್ದೀನೋ ಅದನ್ನು ಮಾತ್ರ ವಾರದಲ್ಲಿ 1 ದಿವಸ ಅಪ್ಲೋಡ್ ಮಾಡ್ಕೊಂಬರ್ತೀನಿ. ಜಾಸ್ತಿ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಲ್ಲ. ಹಾಗೆ ನನಗೆ ಯಾವ ರೀತಿ ಡಾಕ್ಟರು ಹೇಗಿರಬೇಕು ಏನೋ ಅನ್ನೋದನ್ನೆಲ್ಲ ಹೇಳಿದ್ದಾರೆ. ಇನ್ನು ಮುಂದೆ ನಾನು ಯಾವ ರೀತಿ ಇರ್ತೀನಿ ಏನೋ ಅನ್ನೋದನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಇದು ಪೂರ್ತಿ ಒಂದು ಬ್ಯಾಡ್ ಡೇ ಆಗಿತ್ತು. ನಾನು ಹತ್ಕೊಂಡು ನನ್ನ ಮಗಳಿಗೆ ಅದು ಮಾಡವ ಇದು ಮಾಡವ ಅಂತ ಹೇಳ್ತಾ ಇರೋವಂಥದ್ದು. ಸುಮ್ಮನೆ ಹೇಳ್ತಾ ಇರೋದಲ್ಲ, ನೋವು ಅಷ್ಟೇ ಇರುತ್ತೆ. ಆ ನೋವು ಹೆಂಗಿತ್ತು ಅನ್ನೋದು ಅನುಭವಿಸಿರೋರಿಗೆ ಮಾತ್ರನೇ ಗೊತ್ತಿರುತ್ತೆ. ನನ್ನ ಮಕ್ಳಿಗೆ ಈ ಥರ ಹೇಳ್ಕೊಟ್ಟಿದ್ನೆಲ್ಲ ಅವಳ ಪಾಡಿಗೆ ಅವಳು ನೋಡಿ ಹೊಟ್ಟೆ ಸಿತಾಯಿತ್ತು ಅಂತ ಹೇಳ್ಬಿಟ್ಟು ಸಂಜೆ ಅವಳು ನೀರಿಗೆ ಬಿಸ್ಕೆಟ್ ಹಾಕ್ಕೊಂಡು ತಿಂತಾಯಿದ್ದಾಳೆ. ಡೈಲಿ ಹಾಲು ಕಾಸು ಕೊಡ್ತಾಯಿದ್ದೆ 6 ಗಂಟೆ ಹಂಗೆ ಅಲ್ಲ. ಸೊ ಏನು ಮಾಡೋಕ್ಕಾಗ್ದಲೇ ಇರೋದ್ರಿಂದ ಪಾಪ ನೀರಲ್ಲಿ ಬಿಸ್ಕೆಟ್ ತಿಂತಾಯಿದ್ದೆ. ಎಷ್ಟು ಬೇಜಾರಾಗುತ್ತಲ್ಲ ಇದನ್ನೆಲ್ಲ ನೋಡಿದರೆ. ಹಾಗೆ ಏನೇನೋ ಮಾತಾಡ್ಕೊಂಡು ಮಾಡ್ತಾ ಇರೋವಂಥದ್ದು. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಮುಂದಿನ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ರೀತಿ ಇದ್ದೆ ಏನೋ ಅನ್ನೋದನ್ನೆಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಈ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ವ್ಲಾಗನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಏನು ನನ್ನ ಹತ್ರನೂ ಟ್ರೈಪಾಡ್ ಅವೆಲ್ಲ ಏನೂ ಇಲ್ಲ. ಸೊ ಅವನ್ನೆಲ್ಲ ತೊಗೊಂಡು ಇನ್ನು ಮುಂದೆ ಒಳ್ಳೆ ವ್ಲಾಗನ್ನು ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.